ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಸರಿತಾ. ನನ್ನ ವಿಡಿಯೋದ ಇವತ್ತಿನ ವಿಶೇಷ ಅಂದರೆ ಸೂಪರ್ ಪೈನಾಪಲ್ದು ಕೇಸರಿ ಬಾತ್. ಇದು ಬಾಯಲ್ಲಿ ನೀರು ಉರಿಸುವಂತಹ ಸಿಹಿ, ಆಮೇಲೆ ಪೈನಾಪಲ್ನ ಒಂದು ಸುವಾಸನೆ, ಎಲ್ಲರ ಮನಸೆಳೆಯೋ ಒಂದು ಪೈನಾಪಲ್ ಕೇಸರಿ ಬಾತನ್ನು ತುಂಬ ಸುಲಭವಾಗಿ ನಾನು ಹೇಗೆ ಮಾಡೋದು ಅಂತ ನಿಮಗೆಲ್ಲರಿಗೂ ನಾನು ಹೇಳ್ಕೊಡ್ತೇನೆ. ಈ ರೆಸಿಪಿ ಬಂದು ಮಕ್ಕಳಿಂದ ಹಿಡಿದು ದೊಡ್ಡವರಿಗಿಂದ ಅಜ್ಜನವರಿಗೆ ಕೂಡ ಇಷ್ಟಪಡುವಂತಹ ಒಂದು ರೆಸಿಪಿ. ಖಂಡಿತ ಇದು ಎಲ್ರಿಗೂ ಇಷ್ಟ ಆಗುತ್ತೆ. ಪೈನಾಪಲ್ ಕೇಸರಿ ಬಾತ್ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯದು. ಹಾಗೆ ನಾವು ನೋಡಿಕೊಂಡು ಬರುವ ಇದಕ್ಕೇನೆಲ್ಲ ಬೇಕು ಅಂತ. ಇಲ್ಲಿ ನಾನು 1 ಕಪ್ಪಷ್ಟು ಪೈನಾಪಲ್ ತಗೊಂಡಿದ್ದೇನೆ. ಅಂದರೆ ಒಂದು ಚಿಕ್ಕ ಪೈನಾಪಲ್ನ ಸರಿ ಅರ್ಧ ಭಾಗ, ಸೇಮ್ ಅಳತೆಗೆ ನಾನು ಹಾಲು ತಗೊಂಡಿದ್ದೇನೆ. 3/4 ಗ್ಲಾಸ್ ಕೇಸರಿ ಬಾತ್ ರವೆ, ಸೇಮ್ ಅಳತೆಗೆ ಸಕ್ಕರೆ. ಕೆಲವರು ಡಬ್ಬಲ್ ಹಾಕ್ತಾರೆ, ಅದು ನಿಮ್ಮ ಸಿಹಿಗೆ ಅನುಗುಣವಾಗಿ ನೀವು ಹಾಕಿ. ಹಾಗೆ ಒಂದು ನಮಗೆ ಎಷ್ಟು ಬೇಕಷ್ಟು ಸ್ವಲ್ಪ ದ್ರಾಕ್ಷೆ, ಆಮೇಲೆ 5-6 ಏಲಕ್ಕಿ, ಅದನ್ನು ಪುಡಿ ಮಾಡಬೇಕು. ಆಮೇಲೆ ಗೋಡಂಬಿ, ಅದು ನಮ್ಮ ಒಂದು ಆಯ್ಕೆ ಎಷ್ಟು ಬೇಕು. ಏನಿಲ್ಲ ಅಂದರೆ 2 ಹಾಕಿದರೂ ಸಾಕಾಗುತ್ತೆ, ಏನು ತೊಂದರೆ ಇಲ್ಲ. ನಮಗೆ ಸ್ವಲ್ಪ ಜಾಸ್ತಿ ಬೇಕಂದರೆ ಜಾಸ್ತಿನೂ ಕೂಡ ಹಾಕಬೇಕು. ಇಲ್ಲಿ ಪ್ಯೂರ್ ತುಪ್ಪವನ್ನು ನಾನು 2 ಸ್ಪೂನಷ್ಟು ಹಾಕಿದ್ದೇನೆ ಬಿಸಿ ಬಾಣಲಿಗೆ. ಮೊದಲು ನಾವು ಪೈನಾಪಲ್ನ ಚೆನ್ನಾಗಿ ಫ್ರೈ ಮಾಡಬೇಕು. ಯಾಕಂದರೆ ಇಲ್ಲಿ ನಾವು ಹಾಲು ಬಳಸೋದ್ರಿಂದ ಪೈನಾಪಲ್ ಹಾಲು 2 ಮಿಕ್ಸ್ ಆದಾಗ ಹಾಲು ಕೆಟ್ಟು ಹೋಗುವ ಚಾನ್ಸಸ್ ಇದೆ. ಹಾಲು ಮೊಸರಾಗೋದು ಹುಳಿ ಹಾಕಿ ಅಲ್ವಾ, ಹಾಗೆ ಪೈನಾಪಲಲ್ಲಿ ಹುಳಿ ಅಂಶ ಇದೆಲ್ಲ. ಅದಕ್ಕಾಗಿ ಪೈನಾಪಲ್ನ ಮೊದಲು ಫ್ರೈ ಮಾಡಿ ಒಂದು ಸೈಡಲ್ಲಿ ಎತ್ತಿ ಇಟ್ಕೊಳ್ಳಿ. ಸರಿಯಾಗಿ ಫ್ರೈ ಆಗಬೇಕು ಅದು, ಯಾಕಂದರೆ ಅದು ಮತ್ತೆ ನಾವು ಕೇಸರಿ ಬಾತ್ ಜೊತೆ ಬೇಯಿಸ್ಲಿಕ್ಕಿಲ್ಲ. ಸರಿಯಾಗಿ ಮದು ಆದಾಗ ಅದನ್ನು ತೆಗೆದು ಪಕ್ಕಕ್ಕಿಡಿ. ನಂತರ ಅದಕ್ಕೆ ಸ್ವಲ್ಪ ಬೇಕಂದರೆ ಮತ್ತೆ ತುಪ್ಪ ಹಾಕಿ, ಮತ್ತು ಗೋಡಂಬಿ, ಮತ್ತು ನೆಕ್ಸ್ಟ್ ದ್ರಾಕ್ಷಿಯನ್ನು ಕೂಡ ಹುರಿದು ತೆಗೊಳ್ಳಿ ಅದೇ ತುಪ್ಪಕ್ಕೆ. ನಿಮ್ಗೆ ಬೇಕು ಅಂದರೆ ಮತ್ತೆ ಸ್ವಲ್ಪ ತುಪ್ಪ ಸೇರಿಸ್ಬೋದು, ಏನು ತೊಂದರೆ ಇಲ್ಲ. ಗೋಡಂಬಿ ರೆಡ್ ಆಗ್ತಾ ಬರುವಾಗ, ಸ್ವಲ್ಪ ಕಲರ್ ಚೇಂಜ್ ಆಗುವಾಗ ನಮ್ಮ ದ್ರಾಕ್ಷಿಯನ್ನು ಕೂಡ ಹಾಕ್ಬೋದು. ಯಾಕಂದರೆ ಗೋಡಂಬಿ ಸ್ವಲ್ಪ ಟೈಮ್ ಜಾಸ್ತಿ, ದ್ರಾಕ್ಷಿಗೆ ಸ್ವಲ್ಪ ಕಮ್ಮಿ ಅಲ್ವ. ಈಗ ಇದನ್ನು ಕೂಡ ಎತ್ತಿ, 2 ಕೂಡ ಫ್ರೈ ಆದಾಗ ಇದನ್ನು ಎತ್ತಿ ಪಕ್ಕಕ್ಕಿಟ್ಟು, ಮತ್ತು ಒಂದು 1/4 ಸ್ಪೂನಷ್ಟು ತುಪ್ಪ ನೀವು ಮತ್ತೆ ಹಾಕಬೇಕು. ಇವಾಗ ಇದನ್ನು ಎತ್ತಿಡಿ ಮೊದಲು. ಒಂದೇ ಬಾಣಲೆಯಲ್ಲಿ ಎಲ್ಲ ಮಾಡ್ತಾ ಹೋದರೆ ಸುಲಭ ಆಗುತ್ತೆ, ನಿಮಗೆ ಏನು ತೊಂದರೆ ಇಲ್ಲ. ಈಗ ನಮ್ಮ ಅದೇ ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕಿ, ಎಲ್ಲ ಬಿಸಿ ಇದೆಯನ್ನು ಹಾಗೆ ನಮ್ಮ 3/4 ಗ್ಲಾಸಷ್ಟು ಕೇಸರಿ ಬಾತ್ ರವೆ ತಗೊಂಡಿದ್ದೇವಲ್ವ. ನಾನು ಸ್ವಲ್ಪ ದೊಡ್ಡ ರವೆ ತಗೊಂಡಿದ್ದೇನೆ. ಚಿರೋಟಿ ರವೆಯಲ್ಲಿ ನಾನು ಮಾಡೋದಿಲ್ಲ ಸಾಮಾನ್ಯವಾಗಿ, ಅಂದರೆ ಚಿರೋಟಿ ರವೆಗಿಂತ ನಮಗೆ ಈ ಕೇಸರಿ ಬಾತ್ ರವೆನೇ ಚೆನ್ನಾಗಿರೋದು. ಇದನ್ನೀಗ ಮೀಡಿಯಮ್ ಫ್ಲೇಮ್ ಅಥವಾ ಚಿಕ್ಕ ಫ್ಲೇಮಲ್ಲಿ ಇಟ್ಟು ಉರಿತಾ ಬರುವಾಗ ನಾವು ತಗೊಂಡು ಸಕ್ಕರೆ ಹಾಕಿ, ಇದಕ್ಕಿಂತ ಕಮ್ಮಿನೂ ಹಾಕ್ಬೋದು, ಅಥವಾ ನಿಮಗೆ ಸ್ವೀಟ್ ಬೇಕಂದ್ರೆ ಸ್ವಲ್ಪ ಜಾಸ್ತಿನೂ ಹಾಕ್ಬೋದು. ನಾನು ಸೇಮ್ ಅಳತೆ ತಗೊಂಡಿದ್ದೀನಿ. ಸೇಮ್ ಅಳತೆ ತಗೊಂಡ್ರೆ ಸ್ವಲ್ಪ ಕಮ್ಮಿನೇ ಆಗುತ್ತೆ ಅದು. ನೀವು 1.5 ಗ್ಲಾಸ್ ಆದರೂ ತಗೊಳ್ಬೇಕು ಬೇಕು ಅಂದರೆ. ಮತ್ತು ಅದನ್ನು ಸ್ಟವನ್ನು ಪೂರ್ತಿ ಸಿಮ್ಮಲ್ಲಿಟ್ಟು ಹಾಲು ಹಾಕಿ 1 ಗಂಟು ಬರೋದಾಗಿ ಅದನ್ನು ಕದಡಿಸಿ ಮೊದಲು. ಯಾಕಂದರೆ ಗಂಟು ಒಂದು ಚೂರು ಬರಬಾರ್ದು, ಸಾಮಾನ್ಯವಾಗಿ ಬರಲ್ಲ, ತುಪ್ಪದಲ್ಲಿ ಹುರಿದಿದ್ದಲ್ವ. ಅದಕ್ಕೆ ನಾವು ಏನು ಮಾಡಬೇಕು, ಚಿಕ್ಕ ಫ್ಲೇಮಲ್ಲಿ ಇಡಬೇಕು. ಇಲ್ಲಿ ಬಣ್ಣ ಸೇರಿಸ್ಬೇಕಂದ್ರೆ ನಾನಿಲ್ಲಿ ಅರಿಶಿನ ಪೌಡ್ರ್, ಪ್ಯೂರ್ ಅರಿಶಿನ ಪೌಡ್ರಿಗೆ ಚೂರು ನೀರು ಹಾಕಿ ನಾನು ಬಣ್ಣ ತಗೊಂಡಿದ್ದೀನಿ. ನಿಮಗೆ ಫುಡ್ ಕಲರ್ ಆ್ಯಡ್ ಮಾಡುವ ಅಂತ ಇಷ್ಟ ಇದ್ದರೆ ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಇವಾಗ ಮತ್ತೆ ನಾನು 2 ಕಪ್ ನೀರು ಹಾಕ್ತಾಯಿದ್ದೇನೆ. ಈಗ 1/4 ಕಪ್ಪು ರವೆಗೆ ನಾನಿಲ್ಲಿ ಒಂದು 2/4 ಕಪ್ಪಷ್ಟು ಹಾಲನ್ನು ಸೇರಿ 2/4 ಕಪ್ಪಷ್ಟು ನೀರು ಹಾಕಿದ್ದೇನೆ. ಈಗಲೂ ಕೂಡ ಸಿಮ್ಮಲ್ಲಿದೆ, ಸ್ವಲ್ಪ ಮೀಡಿಯಮ್ ಆಗಿ ಫ್ಲೇಮನ್ನು ಇಟ್ಕೊಂಡು ನಿಧಾನವಾಗಿ ಕದಡಿಸ್ತಾ ಬನ್ನಿ. ಎಲ್ಲೂ ಕೂಡ ಈ ಫ್ಲೇಮಲ್ಲಿ ಇಟ್ಟ ತಕ್ಷಣ ಅದು ಗಂಟು ಕಟ್ಟುತ್ತೆ. ಎಲ್ಲೂ ಕೂಡ ಅದು ಗಂಟು ಕಟ್ಟದಾಗೆ ನೋಡಿಕೊಂಡು ಇದನ್ನು ಚೆನ್ನಾಗಿ ಕಲಸಿ ಚೆನ್ನಾಗಿ ನಮಗೆ ಬೆಂದಿದೆ ಅಂತ ಗೊತ್ತಾಗುವಾಗ ನಾವು ಪೈನಾಪಲ್ನ ಕೂಡ ಸೇರಿಸಬೇಕು. ಇನ್ನೂ ಹಾಲು ಒಡೆದು ಹೋಗಲ್ಲ. ಹಾಗೆ ಸ್ವಲ್ಪ ಮತ್ತೆ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕಿ, ಅದು ಮೆದುವಾಗಿ ಇರಲಿಕ್ಕೋಸ್ಕರ ಪೈನಾಪಲ್ನ ಹಿಂದೆಯೇ ತುಪ್ಪ ಹಾಕಿದ ನಂತರ ಗೋಡಂಬಿ ದ್ರಾಕ್ಷಿಯನ್ನು ಹಾಕಿ ಅದನ್ನು ಅಲಂಕರಿಸಿ. ಮನೆಯಲ್ಲಿ ಎಲ್ಲರೂ ಹೀಗೆ ಮಾಡಿ ಕ್ವಿಕ್ಕಾಗಿ ಆಗುವಂಥ ಒಂದು ಸ್ವೀಟ್ ರೆಸಿಪಿ, ತುಂಬ ಟೇಸ್ಟಿಯಾಗಿರುತ್ತೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಕಾಸರಗೋಡು ಭಾಗದಲ್ಲಿ ಎಲ್ಲ ಮದುವೆಗೆ ಇದ್ದೇ ಇರುತ್ತೆ. ಈ ಕಡೆ ನಾನು ಆರೆಂಜ್ ಕೇಸರಿ ಬಾತ್ ಎಲ್ಲ ನೋಡಿದ್ದೇನೆ, ನಮ್ಮ ಕಡೆಯಲ್ಲಿ ಎಲ್ಲೋ ಮಾಡೋದು. ಹಾಗೆ ಮಾಡಿ ತಿಂದು ನನಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ನನ್ನ ವಿಡಿಯೋನ ಶೇರ್ ಮಾಡಿ. ಮತ್ತಷ್ಟು ಒಳ್ಳೆಯ ಅಡುಗೆಗೆ ಬರ್ತೀನಿ. ನಿಮ್ಮ ಸಪೋರ್ಟ್ ಇಲ್ಲದ ಏನು ಮಾಡಲಿಕ್ಕೂ ಆಗಲ್ಲ. ನಿಮ್ಮ ಮನಸ್ಸು ಮಾಡಿ ಸಪೋರ್ಟ್ ಮಾಡಿ. ಎಲ್ರಿಗೂ ಟಾಟಾ ಬೈ ಬೈ, ಸಿ ಯು, ಟೇಕ್ ಕೇರ್.